ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ತಾಂಡವ್ ಮತ್ತು ಭಾಗ್ಯನ ನಡುವಿನ ಸಂಬಂಧ ಬಿರುಕು ಬಿಟ್ಟಿದ ಸಮಯದಲ್ಲಿ ಈಗಾಗಲೇ ಬೇರೆಯಾಗಿದ್ದು ಅವರ ತವರ ಮನೆಗೆ ಈಗಾಗಲೇ ಭಾಗ್ಯ ಬಂದಿದ್ದಾಳೆ. ಭಾಗ್ಯ ಬಂದಿರುವ ಸಮಯದಲ್ಲಿ ಹಲವಾರು ಅಕ್ಕಪಕ್ಕದ ಜನ ಹಲವಾರು ರೀತಿಯ ಯೋಚನೆಗಳನ್ನು ಮಾಡಿ ಮಾತನಾಡುತ್ತಿರುವುದನ್ನು ಕಂಡು ಇವರು ಸ್ವಲ್ಪ ಗಾಬರಿಯಾಗಿದ್ದುಂಟು. ಮತ್ತು ಅಕ್ಕಪಕ್ಕದ ಮನೆಯವರಿಗೆ ತಲೆ ಕೆಡಿಸ್ಕೊಡಬೇಡ ಅಂತ ಈಗಾಗಲೇ ಸುನಂದ ಅವರ ಅಮ್ಮ ಹೇಳಿದ್ದು ಮತ್ತು ಕುಸುಮ ಆಂಟಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ಮನೆಯವರ ಈ ಎಲ್ಲ ಮಾತುಗಳನ್ನು ಕೇಳಿ ಧೈರ್ಯವನ್ನು ತೆಗೆದುಕೊಂಡಿರುವಂತಹ ಭಾಗ್ಯ ಮನಸ್ಸಿನಲ್ಲಿ ಹಲವಾರು ನೋವುಗಳನ್ನು ನೋಯುತ್ತಿದ್ದರೂ ಕೂಡ ಅವರ ಈ ಕುಟುಂಬದ ಬೆಳವಣಿಗೆಗೆ ಮತ್ತು ಈ ಕುಟುಂಬದ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ನಾನು ಪ್ರತಿದಿನ ಹೊಸ ಜೀವನವನ್ನು ಕಂಡುಕೊಳ್ಳಲು ಬಯಸುತ್ತೇನೆ ಎಂದು ಎಲ್ಲರಿಗೂ ಹೇಳಿದ್ದಾಳೆ. ಮತ್ತು ನನ್ನ ಗಂಡ ನನ್ನ ಜೊತೆಯಲ್ಲೇ ಬರಬೇಕು ಅಂತ ಮತ್ತೆ ಅದನ್ನು ಉಚ್ಚರಿಸಿದ್ದಾಳೆ. ಇದೇ ಸಂದರ್ಭದಲ್ಲಿ ಕುಸುಮ ಈ ಮಾತುಗಳನ್ನು ಕೇಳಿ ತುಂಬ ಖುಷಿಯಾಗಿದ್ದಾಳೆ. ಸ್ನೇಹಿತರೆ, ಇದಾದ ನಂತರ ಮತ್ತೊಂದು ಕಡೆ ಅಂದರೆ ತಾಂಡವ್ ಮತ್ತು ಶ್ರೇಷ್ಠನ ನಡುವಿನ ಬಾಂಧವ್ಯ ಇನ್ನಷ್ಟು ಹೆಚ್ಚಾಗಿದ್ದು ಈಗಾಗಲೇ ತಾಂಡವ್ ಕೂಡ ಸದ್ಯ ಭಾಗ್ಯ ಕೂಡ ಓದ್ಲು ಅಂತ ಖುಷಿಯಾಗಿರುವ ತಾಂಡವ್ ಮನಸ್ಸಿನೊಳಗಡೆ ಅವರ ತಂದೆ ತಾಯಿ ಮತ್ತು ಮಕ್ಕಳಿಂದ ನಾನು ದೂರನಾಗುತ್ತಿದ್ದೇನೆ ಅಂತ ಸಂಕಟ ಪಡುತ್ತಿದ್ದಾನೆ. ಆದರೆ ಮೇಲ್ನೋಟಕ್ಕೆ ಖುಷಿಯಾಗಿರುವ ಥರ ಎಲ್ಲರಿಗೂ ಕಾಣುತ್ತಿದೆ. ಸ್ನೇಹಿತರೆ, ಮತ್ತೊಂದು ಕಡೆ ಈ ವಿಚಾರವಾಗಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರುವ ಶ್ರೇಷ್ಠ ಮತ್ತು ತಾಂಡವ್ ಆದಷ್ಟು ಬೇಗ ನಾನು ಮದುವೆ ಆಗ್ತೇನೆ ಅಂತ ಶ್ರೇಷ್ಠ ತುದಿಗಾಲಲ್ಲಿ ನಿಂತಿರುವುದು ನಿಮ್ಮ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸ್ನೇಹಿತರೆ, ಇದೇ ವಿಚಾರವಾಗಿ ಈಗಾಗಲೇ ಮನೆ ಬಿಟ್ಟು ಬಂದಿರುವಂತಹ ಸಾನ್ವಿ ಮತ್ತು ಎಲ್ಲರೂ ಕೂಡ ಸ್ಕೂಲಿನಲ್ಲಿ ಒಂದು ಹೊಡೆದಾಟವ ಸಮಯದಲ್ಲಿ ಈಗಾಗಲೇ ಸ್ಕೂಲಿನ ಮಾಸ್ಟರ್ ಕೂಡ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಕರೆದು ಹೇಳಿದ್ದಾರೆ, ನಿಮ್ಮ ಮಗಳ ವರ್ತನೆ ಸರಿಯಾಗಿಲ್ಲ ಮತ್ತು ಈ ಗಲಾಟೆಗಳನ್ನು ಮಾಡಿಕೊಳ್ತಿದ್ದಾಳೆ ಅಂತುವ ಸಂದರ್ಭದಲ್ಲಿ ಭಾಗ್ಯನೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಇದರ ಜೊತೆಗೆ ಒಂದು ಸಮಸ್ಯೆ ಸುತ್ತಿಕೊಳ್ಳುವ ಅವಕಾಶಗಳಿವೆ ಅಂತ ಈಗಾಗಲೇ ಬುದ್ಧಿ ಹೇಳಲು ಹೊರಟಿದ್ದಾರೆ ಮಗಳಿಗೆ ಭಾಗ್ಯ. ಇದೇ ವಿಚಾರದಲ್ಲಿ ಈಗಾಗಲೇ ಮನೆಗೆ ಬಂದಿರುವಂತಹ ತಾಂಡವ್ ಮತ್ತು ಇಬ್ಬರು ಕೂಡ ಭಾಗ್ಯ ಮತ್ತು ಇದೇ ವಿಚಾರದಲ್ಲಿ ಮಗಳನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಮತ್ತು ಇವರನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಈಗಾಗಲೇ ಮನೆಯವರ ಎದುರಿಗೆ ತಾಂಡವ್ ಈಗಾಗಲೇ ಬಂದು ಹೇಳುತ್ತಿದ್ದಾನೆ. ಆದರೆ ಇದಕ್ಕೆ ಒಪ್ಪದಂತಹ ಭಾಗ್ಯ ಶ್ರೇಷ್ಠನು ಕೂಡ ಹೇಳ್ತಿದ್ದಾಳೆ, ನಾನು ಮದುವೆಯಾಗಿ ನಿಮ್ಮ ಮಕ್ಕಳಿಗೆ ನಾನು ತಾಯಿ ಆಗ್ತೇನೆ ಅಂತ ಹೇಳ್ತಿದ್ದಾಳೆ. ಆದರೆ ಇದರಿಂದ ಕೋಪಗೊಂಡು ನಿನ್ನ ಥರ ಜೀವನದಲ್ಲಿ ಯಾವತ್ತೂ ಕೂಡ ನನ್ನ ಮಕ್ಕಳು ಆಗೋದು ಬೇಡ, ಏಕೆಂದರೆ ಬೇರೆಯವರ ಸಂಸಾರದಲ್ಲಿ ನೀನು ಈಗಾಗಲೇ ಬತ್ತಿ ಇಟ್ಟು ಅವರನ್ನು ದೂರ ಮಾಡಿದ್ದೀಯ. ಇಂತಹ ಸಂಸ್ಕಾರವನ್ನು ನನ್ನ ಮಕ್ಕಳಿಗೂ ಕಳಿಸುವುದಿಲ್ಲ, ಯಾಕೆಂದರೆ ನನ್ನ ಮಕ್ಕಳಿಗೆ ನಾನು ಹುಟ್ಟುತ್ತಾ ಎಲ್ಲ ರೀತಿಯ ಸಂಸ್ಕಾರಗಳನ್ನು ಕಳಿಸಿದ್ದೇನೆ. ನಿನ್ನ ಥರ ಸ್ಟ್ಯಾಂಡರ್ಡೈಸ್ ಮಾಡ್ತೀನಿ ಅಂತ ಹೋಗಿ ನನ್ನ ಮಕ್ಕಳು ಕೂಡ ನಿನ್ನ ಥರ ಜೀವನನೇ ಹಾಳು ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಈಗಾಗಲೇ ಹೇಳುತ್ತಿದ್ದಾಳೆ. ಇದರಿಂದ ಮಾತನ್ನು ಕೇಳಿದ ಶ್ರೇಷ್ಠ ಹೇಳುತ್ತಿದ್ದಾಳೆ, ತಾಂಡವ್ನ ವಿಚಾರದಲ್ಲಿ ನಾನು ಮದುವೆ ಆಗಬೇಕು ಆದಷ್ಟು ಬೇಗ ಅಂತ ಹೇಳಿ ತಾಂಡವ್ಗೆ ಫೋನ್ ಮಾಡಿ ಹೇಳ್ತಿದ್ದಾಳೆ, ನಾನು ಬೇಗನೆ ಮದುವೆ ಆಗಬೇಕು, ಯಾಕಂದರೆ ನಿನ್ನ ಮಕ್ಕಳನ್ನು ಕೂಡ ಅವಳ ರೀತಿಯಲ್ಲಿ ಕೊಂಪೆಯಲ್ಲಿ ಬೆಳೆಸುವ ಅವಶ್ಯಕತೆವಿಲ್ಲ, ಅವರಿಗೆ ನಾನು ಸ್ಟ್ಯಾಂಡರ್ಡ್ ಆದ ಒಂದು ಜೀವನವನ್ನು ಕೊಡ್ತೇನೆ ಅಂತ ಭರವಸೆಯ ಮಾತುಗಳನ್ನು ಆಡುತ್ತಿದ್ದಾಳೆ. ಇದರಿಂದ ಈಗಾಗಲೇ ತಾಂಡವ್ ಕೂಡ ಡೈವರ್ಸ್ ವಿಚಾರದಲ್ಲಿ ಎಲ್ಲ ಡಾಕ್ಯುಮೆಂಟ್ ವಿಚಾರವನ್ನು ಮುಗಿಸಲು ಆದಷ್ಟು ಬೇಗ ಇದನ್ನು ಮುಗಿಸಿ ಅಂತ ಲಾಯರ್ ಅವ್ರಿಗೆ ಹೇಳ್ತಿದ್ದಾನೆ. ಸ್ನೇಹಿತರೆ, ಇದೇ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ತಾಂಡವ್ ಯಾವೆಲ್ಲ ರೀತಿಯ ಕಾನೂನು ಹೋರಾಟಗಳನ್ನು ಮಾಡ್ತಾನೆ ಅಥವಾ ಮಕ್ಕಳನ್ನು ಭಾಗ್ಯ ಬಿಟ್ಟುಕೊಡ್ಬೇಕಾಗುತ್ತಾ ಅಥವಾ ಮಕ್ಕಳ ಈ ಜೀವನದ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಮತ್ತು ಶ್ರೇಷ್ಠ ಮತ್ತು ತಾಂಡವ್ನ ಮದುವೆ ಆದಷ್ಟು ಬೇಗ ಆಗುತ್ತಾ ಎಂಬುದನ್ನು ಕುತೂಹಲ ಸಂಚಿಕೆಯನ್ನು ಈಗಾಗಲೇ ನೋಡಲು ಬಯಸುವವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.